ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ನಮಸ್ತೆ ಸ್ನೇಹಿತರೆ, ನಾವು ಈ ದಿನ 7 ಶುಕ್ರವಾರ ಈ ಪರಿಹಾರ ಮಾಡಿ ಸಾಕು ಹಣದ ಸಮಸ್ಯೆ ಮಾಯವಾಗುತ್ತೆ ಎಂದು ತಿಳಿದುಕೊಳ್ಳೋಣ. ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಬಹಳ ಪರದಾಡಬೇಕಾಗುತ್ತದೆ. ಆದರೆ ನಾವು ಶ್ರದ್ಧೆಯಿಂದ 7 ಶುಕ್ರವಾರಗಳ ಕಾಲ ಕೆಲ ಪರಿಹಾರವನ್ನ ಮಾಡಿದರೆ ಸಾಕು, ನಮ್ಮೆಲ್ಲ ಹಣಕಾಸಿನ ಸಮಸ್ಯೆಗೆ ಪರಿಹಾರ ಸಿಗುವುದರ ಜೊತೆಗೆ ಸಂಪತ್ತು ಸಹ ಹೆಚ್ಚಾಗುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು. ನಾವು ಅನೇಕ ಬಾರಿ ಹಣ ಗಳಿಸಲು ಸಾಧ್ಯವಾಗುವುದಿಲ್ಲ, ಇನ್ನು ಕೆಲವರಿಗೆ ಗಳಿಸಿದ ಹಣವನ್ನು ಉಳಿಸಲು ಸಾಧ್ಯವಾಗುವುದಿಲ್ಲ. ಒಟ್ಟಾರೆ ಒಂದಲ್ಲ ಒಂದು ಹಣಕಾಸಿನ ಸಮಸ್ಯೆ ಇರುತ್ತದೆ. ನಿಮ್ಮ ಹಣದ ಹರಿವು ಹೆಚ್ಚಾಗಬೇಕು ಹಾಗೂ ಆದಾಯ ಸಹ ಡಬಲ್ ಆಗಬೇಕು ಎಂದರೆ ಕೆಲವೊಂದು ಪರಿಹಾರ ಮಾಡಬೇಕು. ಮುಖ್ಯವಾಗಿ 2 ವಿಶೇಷ ಕೆಲಸ ಮಾಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಜ್ಯೋತಿಷಿಯವರ ಪ್ರಕಾರ ಸತತ 7 ಶುಕ್ರವಾರದಂದು ಪರಿಹಾರವೊಂದನ್ನು ಮಾಡುವುದರಿಂದ ನಮ್ಮ ಹಣದ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಮೊದಲು ನಿಮ್ಮ ಮನೆಯಲ್ಲಿ ತಯಾರಿಸಿದ ಬ್ರೆಡ್ ಅಥವಾ ರೊಟ್ಟಿಯನ್ನ ತವಾದ ಮೇಲಿಡಿ. ಅದರ ಮೇಲೆ ಕುಂಕುಮ ಮತ್ತು ಅರಿಶಿನದೊಂದಿಗೆ ಸ್ವಸ್ತಿಕ ಚಿಹ್ನೆಯನ್ನು ಬರೆಯಿರಿ. ಅದರ ಮೇಲೆ 3 ಲವಂಗ ಹಾಕಿ ಆ ರೊಟ್ಟಿಯನ್ನ ಮನೆಯ ಟೆರೇಸ್ ಮೇಲೆ ಇರಿಸಿ. ಸತತ 7 ಶುಕ್ರವಾರ ಹೀಗೆ ಮಾಡಿದರೆ ನಿಮ್ಮ ಹಣದ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ. ಅದರ ಜೊತೆಗೆ ನಿಮಗೆ ಅನಿರೀಕ್ಷಿತವಾಗಿ ಸಹ ಹಣ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಸಂಪ್ರದಾಯದ ಪ್ರಕಾರ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ. ಆದ್ದರಿಂದ ಲಕ್ಷ್ಮೀ ಆಶೀರ್ವಾದ ಇದ್ದರೆ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರುವುದಿಲ್ಲ. ಲಕ್ಷ್ಮಿಯ ಆಶೀರ್ವಾದ ಪಡೆಯಲು ಪ್ರತಿದಿನ ಕೆಂಪು ಹೂವುಗಳಿಂದ ಪೂಜಿಸಿ. ಬೆಳಗ್ಗೆ ಸ್ನಾನದ ನಂತರ ಲಕ್ಷ್ಮಿಯ ಪಾದಗಳಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಹಾಲಿನೊಂದಿಗೆ ಸಿಹಿ ಪ್ರಸಾದವನ್ನು ನೈವೇದ್ಯ ಮಾಡಿ. ಇದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಅರಳಿ ಮರದ ಎಲೆಗಳನ್ನು ಹನುಮಂತನಿಗೆ ಅರ್ಪಣೆ ಮಾಡಿದರೆ ನಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಈ ಎಲೆಗಳನ್ನು ಅರ್ಪಿಸಿ ಪೂಜಿಸಿದರೆ ಪುಣ್ಯ ಫಲ ಸಿಗುತ್ತದೆ. ಮುಖ್ಯವಾಗಿ ಆ ಎಲೆಗಳ ಮೇಲೆ ಯಾವಾಗಲೂ ಸಿಹಿ ಪದಾರ್ಥಗಳನ್ನು ಇಟ್ಟರೆ ಹಣ ಬರುತ್ತದೆ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.